ಇವತ್ತು ನಾನು ಪ್ಲಾಂಟಾರ್ ಫೇಶಿಯೈಟಿಸ್ಗೆ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತೀನಿ. ಪ್ಲಾಂಟಾರ್ ಫೇಶಿಯೈಟಿಸ್ ಯಾಕೆ ಬರುತ್ತೆ? ಪ್ರತಿಯೊಂದು Tier 1 ಸಿಟೀಸ್ಗೆ, ಅಡ್ವಾನ್ಸ್ ಸಿಟೀಸ್ಗೆ ಸ್ಕ್ವಾಟಿಂಗ್ ಪೊಸಿಷನ್ಸ್ ಕಮ್ಮಿ ಆಗ್ಬಿಟ್ಟಿದೆ. ವಿ ಯೂಸ್ ವೆಸ್ಟರ್ನ್ ಕಂಪೌಂಡ್ಸ್. ಅದರಿಂದ ಏನಾಗುತ್ತೆ, ಕಾಫ್ ಸ್ಟ್ರೆಚಸ್ ಬರಲ್ಲ. ಇದೇ ಕಾರಣಕ್ಕೆ ಯೋಗ ಇಸ್ ವೆರಿ ಬೆನಿಫಿಷಿಯಲ್. ಯು ಸಿಟಿಂಗ್ ಡೌನ್, ಸ್ಕ್ವಾಟಿಂಗ್, ಕಾಫ್ ಸ್ಟ್ರೆಚಸ್ ರೆಗ್ಯುಲರ್ ಮಾಡೋರಿಗೆ ಈ ಪ್ರಾಬ್ಲಮ್ಸ್ ಬರಲ್ಲ. ಸೊ ಇನಿಷಿಯಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ನೋವಿರುತ್ತೆ, ಬಟ್ ನೋವಿದ್ದಾಗ ಕಾಫ್ ಸ್ಟ್ರೆಚ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಒಂದಷ್ಟು ಮೆಡಿಸಿನ್ ಕೊಡ್ತೀವಿ. ಮೆಡಿಸಿನ್ ಇಂದ ಕಮ್ಮಿ ಆಗಿಲ್ಲ ಅಂದ್ರೆ ಒಂದು ಇಂಜೆಕ್ಷನ್ ಹಾಕ್ತೀವಿ. ಅದಕ್ಕೆ ಏನ್ ಇಂಜೆಕ್ಷನ್? ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ಸ್ಟೀರಾಯ್ಡ್ ಹಾಕಿದ್ರೆ ಏನಾಗುತ್ತೆ, ಟೆಂಡನ್ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಹಾಕ್ತೀವಿ. ಹೀಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ, ನೋವು ಕಮ್ಮಿ ಆಗುತ್ತೆ. ನೋವು ಕಮ್ಮಿ ಆದಾಗ ಈ ಸ್ಟ್ರೆಚಸ್ ಮತ್ತೆ ಶುರು ಮಾಡ್ಕೋಬಹುದು. ಈ ಸ್ಟ್ರೆಚಸ್ ಮಾಡ್ತಾರೆ, 3 ವಾರ ಮಾಡ್ಬಿಟ್ಟು ನೋವು ಕಮ್ಮಿ ಆದ್ಕೊಳ್ಳಿ ಬಿಟ್ಬಿಡ್ತಾರೆ. ಬಟ್ ಅದು ಬಿಟ್ರೆ ಪುನಃ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಸಿವಿಯರಿಟಿ. ಯಾಕಂದ್ರೆ ಯು ಸ್ಟಾರ್ಟೆಡ್ ದಿ ಹೀಲಿಂಗ್ ಪ್ರಾಸೆಸ್ ಆಫ್ ದಿಸ್ ಟೆಂಡನ್. ಅದರಿಂದ ಇನ್ಫ್ಲಮೇಷನ್ ಪ್ರಾಸೆಸ್ ಮತ್ತೆ ಪುನಃ ಶುರು ಆಗುತ್ತೆ, ಪೇನ್ ಮತ್ತೆ ಶುರು ಆಗುತ್ತೆ. ಅದರಿಂದ ಎಲ್ಲಾ ಪೇಷಂಟ್ಸ್ ನಾವು ಹೇಳೋದು, ಆದಷ್ಟು 1 ವರ್ಷ 2 ವರ್ಷ ಸ್ಟ್ರೆಚಸ್ ಕಂಟಿನ್ಯೂ ಮಾಡ್ತಾ ಹೋಗಿ. ಅದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ತರ ಫುಟ್ವೇರ್ ಹಾಕೋಬಹುದು ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ತಲುಪಿಸ್ಕೊಡ್ತೀನಿ.